ನಮಸ್ಕಾರ. ಸಂವಿಧಾನ ಜಾಗೃತಿ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. 75 ವರ್ಷ ಆಗ್ಬೋಯ್ತು ಸಂವಿಧಾನ ಅಂಗೀಕಾರ ಆಗಿ. ಅಂತಹ ಒಂದು ಸುಸಂದರ್ಭದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ಸಂವಿಧಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೆ. ಹಾಗಿದ್ರೆ ಏನು ಈ ಅಭಿಯಾನ? ಈ ಅಭಿಯಾನದ ಮೂಲಕ ಏನನ್ನು ತಿಳಿಪಡಿಸುವಂತಹ ಪ್ರಯತ್ನ ಆಗ್ತಾ ಇದೆ? ಇದರ ಉದ್ದೇಶ ಏನು? ಮಹತ್ವ ಏನು? ಅನಿವಾರ್ಯತೆ ಇದೆಯಾ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ವಿಶೇಷ ಅತಿಥಿ ಇದ್ದಾರೆ. ಮಳವಳ್ಳಿಯ ಶಾಸಕರು ಆಗಿರುವಂತಹ ಹಾಗೆ ವಿಧಾನಸಭೆಯ SC/ST ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ನರೇಂದ್ರ ಸ್ವಾಮಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ ಸರ್. ಸಂವಿಧಾನ ಜಾಗೃತಿ ಅಭಿಯಾನ ಈ ಒಂದು ಹಂತದಲ್ಲಿ ನಿಜಕ್ಕೂ ಈ ಕಾರ್ಯಕ್ರಮದ ಅಗತ್ಯತೆ ಅಥವಾ ಅನಿವಾರ್ಯತೆ ಎಷ್ಟಿದೆ ಅಂತ ಹೇಳಿದಿರಿ? ಒಂದು ಕರ್ನಾಟಕ ಸರ್ಕಾರ ಇಂತಹದೊಂದು ಅಭಿಯಾನವನ್ನು ಹಮ್ಮಿಕೊಳ್ತಾ ಇದೆ ಅಂತಂದರೆ ಏನು ಉದ್ದೇಶ, ಸ್ಪಷ್ಟ ಉದ್ದೇಶ ಹೇಳೋದಾದರೆ? ಇಂದಿನ ಪೀಳಿಗೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಪೂರ್ವದ ಅರಿವು, ಸಂವಿಧಾನದ ಅರಿವು, ಸಂವಿಧಾನದ ಮೂಲ ಆಶಯ, ನಮ್ಮ ದೇಶ, ನಮ್ಮ ಪರಂಪರೆ, ಈ ವಾಸ್ತವತೆಯ ವಿಚಾರದಲ್ಲಿ ಇಂದಿನ ಮಕ್ಕಳಿಗೆ ನಾವು ಅದನ್ನು ಅರಿವು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಶಿಕ್ಷಣದಲ್ಲಿ ಎಲ್ಲೂ ಇಲ್ಲ. ಅವರಾಗಿದ್ದು ಅವರೇ ಆಸಕ್ತರಾಗಿ ಇದನ್ನು ತಿಳ್ಕೊಂಡವ್ರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರುತ್ತೆ. ಒಂದು ದೇಶಕ್ಕೆ ನಿಜವಾದ ಅಡಿಪಾಯ ಅದರ ಸಂವಿಧಾನ. ಆ ಸಂವಿಧಾನದ ಅರಿವು ನಮ್ಮ ಇವತ್ತಿನ ಪೀಳಿಗೆ ಜನಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಅರಿವಿಲ್ಲ ಅಂದರೆ, ವಿರುದ್ಧವಾಗಿ ಅಭಿಪ್ರಾಯ ಬಂದರೆ ಅದನ್ನೇ ಒಪ್ಬೋದು, ಪರವಾಗಿ ಅಭಿಪ್ರಾಯ ಬಂದರೆ ಅದನ್ನು ಒಪ್ಬೋದು. ಆದರೆ ವಾಸ್ತವತೆನ ಅರ್ಥ ಮಾಡ್ಕೋಬೇಕಲ್ಲ. ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಿದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರಿತೀವಿ. ಆ ಒಂದು ದಿಕ್ಕಿನಲ್ಲಿ ಎಲ್ಲ ವರ್ಗದ ಜನರನ್ನು, ಎಲ್ಲ ಭಾಷೆ ಜನರನ್ನು, ಎಲ್ಲ ರೀತಿ ವೃತ್ತಿ ಆಧಾರಿತವಾದಂಥ ಜನರನ್ನು ಸಮಾನವಾಗಿ ಕಾಣಬೇಕು ಅನ್ನೋಂಥ ಮೂಲ ಉದ್ದೇಶ ಇರತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಒಬ್ಬ ಕಟ್ಟಕಡೆಯ ಮನುಷ್ಯನಿಂದ ಹಿಡಿದು ರಾಷ್ಟ್ರಪತಿವರೆಗೂ ಒಂದೇ ಮತದಾನದ ಹಕ್ಕು. ಈ ಹಕ್ಕು ಅನ್ನೋ ಪದ ನಾನಾ ವಿಚಾರದಲ್ಲಿದೆ. ಅಂದು ನಮ್ಮ ಎಲ್ಲ ಹಿರಿಯ ನಾಯಕರುಗಳು, ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಎಲ್ಲ ಮಹಾನ್ ನಾಯಕರುಗಳು ಈ ದೇಶದ ಕಲ್ಪನೆಯನ್ನು ಅವ್ರದ್ದೇ ಆದಂಥ ದೃಷ್ಟಿಕೋನದಲ್ಲಿ, ಮಹಾತ್ಮ ಗಾಂಧಿಯವರಿರ್ಬೋದು, ನೆಹರು ಅವರಿರ್ಬೋದು, ಪಟೇಲ್ರಿರ್ಬೋದು, ನಾನಾ ನಾಯಕರುಗಳು ಈ ರಾಷ್ಟ್ರವನ್ನು ಯಾವ ದಿಕ್ಕಿನಲ್ಲಿ ನಾವು ರೂಪಿಸಬೇಕು ಅನ್ನೋವಂಥ ಕನಸುಗಳನ್ನ ಹೊತ್ತವರು. ಅದಕ್ಕೆ ಪೂರಕವಾಗಿ ನಮ್ಮ ದೇಶಕ್ಕೆ ಅಡಿಪಾಯ ಸಂವಿಧಾನ ಬೇಕು ಅಂತ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗುರುತಿಸಿದ್ದು ಬ್ರಿಟಿಷ್ನವರು ಹೌದು, ನಮ್ಮ ಭಾರತದ ಎಲ್ಲ ನಾಯಕರುಗಳು ಹೌದು. ನಮ್ಮ ಕಾನೂನುಗಳು, ಆಡಳಿತಗಳು, ನಮ್ಮ ಜವಾಬ್ದಾರಿಗಳು ಹೇಗಿರಬೇಕು ಅನ್ನೋದರ ಹೂರಣನೇ ಸಂವಿಧಾನ. ಬಟ್ ಸರ್, ಈ ದೇಶವಾಸಿಗಳಿಗೆ ಒಂದು ಅಭಿಯಾನದ ಮೂಲಕವಾಗಿ ಈ ದೇಶದ ಸಂವಿಧಾನದ ಬಗ್ಗೆ ತಿಳಿಸಬೇಕಾದಂತಹ ಸ್ಥಿತಿಗೆ ಬಂದು ನಾವು ತಲುಪಿದ್ದೀವ ಅಂತಹ ಪರಿಸ್ಥಿತಿನ? ಸಂವಿಧಾನನ ಅರ್ಥಕೊಳ್ಳದೇ ಇದ್ದರೆ ನಮ್ಮ ದೇಶನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ವಾಸ್ತವದಲ್ಲಿ ಇದು ನಮ್ಮೆಲ್ಲರ ಅತಿ ಜರೂರಾದಂಥ ವಿಚಾರ. ನಾವು ಈ ಪ್ರಕ್ರಿಯೆನ ತುಂಬ ತಡವಾಗಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ ಒಂದು ಚಿಂತನೆಯನ್ನು ಶಿಕ್ಷಣ ಜೊತೆಗೆ ನಮ್ಮ ಮೂಲ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದೊಂದು ದಿನ ಎಲ್ಲರೂ ಕೂಡ ಆಲೋಚನಾ ಲಹರಿ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಿ ಸಂವಿಧಾನ ವಿರೋಧಿಗಳಾಗ್ಬಿಟ್ಟಾರು ಅನ್ನೋಂಥ ಕಲ್ಪನೆಯಲ್ಲಿ ಸರ್ಕಾರದ ಜವಾಬ್ದಾರಿನಲ್ಲಿ ಈ ಸಂವಿಧಾನದ ಅರಿವನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮ. ಜೊತೆಗೆ ತಾವು ಹೇಳೋ ಹಾಗೆ ಸಂವಿಧಾನವೇ ಸರಿಯಿಲ್ಲ ಎನ್ನುವಂತಹ ಮಾತು ಕೆಲ ಯುವಕರ ಕಡೆಯಿಂದ ಬರ್ತಾ ಇದೆ. ಇದೆಷ್ಟು ಅಪಾಯಕಾರಿ ಅಲ್ವಾ? ತಮ್ಮ ಈ ಅಭಿಯಾನದ ಮೂಲಕ ಇಂಥದ್ದೊಂದು ಧೋರಣೆ, ಇಂತಹ ಒಂದು ಚಿಂತನೆ ಏನಿದೆ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಾಡಿಗೆ ನೀಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾನು ಅತ್ಯಂತ ಪರಿಶ್ರಮದಿಂದ ನೀಡಲ್ಪಟ್ಟಿರ್ತಕ್ಕಂಥ ಈ ಸಂವಿಧಾನ ಒಳ್ಳೆಯ ಆಡಳಿತಗಾರರ ಕೈಯಲ್ಲಿ ಸಿಕ್ಕಿದ್ರೆ ಇದು ಅತ್ಯುತ್ತಮ ಸಂವಿಧಾನ ಆಗುತ್ತೆ. ಸಾಮಾಜಿಕ ನ್ಯಾಯದ ವಿರೋಧಿಗಳ ಕೈಯಲ್ಲಿ ಸಿಕ್ಕಿದ್ರೆ ಇದು ಅತ್ಯಂತ ಕೆಟ್ಟ ಸಂವಿಧಾನ ಆಗುತ್ತೆ ಅಂತ ಅವರೇ ಆವತ್ತೇ ಹೇಳಿದ್ದಾರೆ. ಇದನ್ನು ನಾವಿವತ್ತು ಹೇಳೋದಲ್ಲ. ಪಾಪ ಇವತ್ತಿನ
ಪೀಳಿಗೆಯ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲದೆ ಇದ್ದಾಗ ವ್ಯಾಖ್ಯಾನಗಳು ಬೇರೆ ರೀತಿಯಲ್ಲಿ ಬರ್ಬೋದು. ಅದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಕೊಟ್ಟಿರೋದು. ತಪ್ಪು ಕಲ್ಪನೆಯಲ್ಲಿ ಇದ್ರೂ ಕೂಡ ಅದನ್ನು ಕೂಡ ಸ್ವೀಕಾರ ಮಾಡಬೇಕು ನಾವು. ಇದು ಸಂವಿಧಾನದ ಒಂದು ಬ್ಯೂಟಿ. ಈ ಅಭಿಯಾನ ಆ ರೀತಿಯ ಚಿಂತನೆಯನ್ನ ಹೊರಗಲಾಡಿಸುವಲ್ಲಿ, ಜೊತೆಗೆ ಅದಕ್ಕೆ ಅಭಿಪ್ರಾಯವನ್ನ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗತ್ತೆ ಅಂತೀರಾ? ಈಗ ಸಂವಿಧಾನ ಓದು ಇದೆಯಲ್ಲ, ಪ್ರತಿ ಶಾಲೆಯಲ್ಲಿ, ಕಾಲೇಜಲ್ಲಿ, ಕಾರ್ಯಕ್ರಮಗಳಲ್ಲಿ ಇದನ್ನು ನಾವು ಯಾಕೆ ರೂಢಿ ಕೊಟ್ವಿ ಅಂದರೆ, ನಮ್ಮ ದೇಶದ ಅತ್ಯಮೂಲ್ಯ ಗ್ರಂಥ ಅಂತ ಸಂವಿಧಾನ ನಾವು ಅರ್ಥ ಮಾಡಿಕೊಂಡಾಗ ದೇಶದಲ್ಲಿ ಎಲ್ಲ ಧರ್ಮಗಳ ಬಗ್ಗೆ ಗೌರವ ನಮ್ಮಲ್ಲಿ ಬರ್ತದೆ. ಎಲ್ಲ ಜಾತಿಗಳ ಬಗ್ಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಮಾನವೀಯ ನೆಲೆಗಟ್ಟಿನಲ್ಲಿ ನಾವು ಬದುಕಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಭ್ರಾತೃತ್ವ ಭಾವನೆಯಲ್ಲಿ ಬದುಕಬೇಕು ಅನ್ನೋದೇ ಈ ಸಂವಿಧಾನದ ಮೂಲ ಆಶಯ. ಎಲ್ರಿಗೂ ಸಮಾನ ಹಕ್ಕುಗಳಿರ್ಬೇಕು ಅನ್ನೋದೇ ಇದರ ಆಶಯ. ಇದನ್ನು ತಿಳುವಳಿಕೆ ನೀಡಲಿಲ್ಲ ಅಂತಂದರೆ ಸರ್ಕಾರ ಎಲ್ಲೋ ತನ್ನ ವೈಫಲ್ಯನ ಮೆರಿತಾ ಇದೆ ಅಂದಂಗೆ ಆಗುತ್ತೆ. ಸರ್ಕಾರದ ಜವಾಬ್ದಾರಿನಲ್ಲಿ ಬರೀ ಅಭಿವೃದ್ಧಿ ಅಷ್ಟೇ ಅಲ್ಲ, ಶಿಕ್ಷಣ, ಆರೋಗ್ಯ ಮಾತ್ರ ಅಲ್ಲ, ಈ ದೇಶದ ಬಗ್ಗೆ ಅರಿವನ್ನು ಉಂಟು ಮಾಡ್ತಕ್ಕಂಥ ಜವಾಬ್ದಾರಿನೂ ಸರ್ಕಾರದ ಮೇಲೆ ಇರ್ತದೆ. ಆ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದು ಶ್ಲಾಘನೀಯ. ಒಳಗೊಳ್ಳುವಿಕೆಯ ಮನಸ್ಥಿತಿ ಇದನ್ನೇ ಪ್ರತಿಪಾದನೆ ಮಾಡುತ್ತೆ ಸಂವಿಧಾನ. ಆದರೆ ಇಂತಹ ಮನಸ್ಥಿತಿಯಿಂದ ವಿಮುಖರಾಗ್ತಾ ಇರುವಂಥವರ ಸಂಖ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂತಹ ಸ್ಥಿತಿಯ ನಿರ್ಮಾಣಕ್ಕೆ ಯಾರು ಕಾರಣ ಅಂತ ಹೇಳ್ತಿರ್ತಾವೆ? ವಿವಿಧತೆಯಲ್ಲಿ ಏಕತೆ ಅನ್ನೋದು ಇದನ್ನೇ. ನಾವು ಯಾರನ್ನು ಟೀಕೆ ಮಾಡೋದು ಅಥವಾ ಯಾರದು ತಪ್ಪು ಅನ್ನೋದಲ್ಲ. ಒಂದು ಸಂದರ್ಭ ಯಾರಿಗೂ ಒಂದು ವಿಚಾರದಲ್ಲಿ ನೋವನ್ನು ಉಂಟು ಮಾಡಿರ್ಬೋದು, ಬಟ್ ಅದಷ್ಟೇ ಸತ್ಯನೂ ಅಲ್ಲ. ಯಾರಿಗೋ ಸುಖವನ್ನು, ಸಂತೋಷವನ್ನು ಕೊಟ್ಟಿರ್ಬೋದು, ಅದು ಕೂಡ ಶಾಶ್ವತ ಸತ್ಯನೂ ಅಲ್ಲ. ಆದರೆ ಇಡೀ ದೇಶ ಸಂತೋಷದಿಂದ ಇರಬೇಕು ಅನ್ನೋದು ಸಂವಿಧಾನದ ಆಶಯ. ಸಂವಿಧಾನ ಅರ್ಥಕೊಂಡವನಿಗೆ ದೇಶ ಅರ್ಥ ಆಗುತ್ತೆ. ಜೊತೆಗೆ ಒಳಗೊಳ್ಳುವಿಕೆ ಅಂದ್ರಲ್ಲ, ಅದು ತನ್ನಿಂತಾನೇ ಬರುತ್ತೆ. ಅದಕ್ಕೆ ಸಂವಿಧಾನನ ಅರ್ಥಕೋಬೇಕು ಅನ್ನೋದು ಈ ಅಭಿಯಾನದ ಮುಖ್ಯ ಉದ್ದೇಶ. ಈ ಸಮಾನತೆಯ ವಾತಾವರಣ ಕಲ್ಪಿಸೋದು ಇದು ಎಲ್ಲ ಸರ್ಕಾರದ ಕರ್ತವ್ಯ ಅಂತ ಸಂವಿಧಾನದಲ್ಲೇ ಹೇಳಲಾಗಿರುವಂಥದ್ದು. ಆದರೆ ಸಮಾನತೆಯ ವಾತಾವರಣ ಈಗ ನಿರ್ಮಾಣ ಆಗಿದೆ ಅಂತಂತೀರಾ, ಅಥವಾ ನಿಮ್ಮ ಸರ್ಕಾರ ಇದಕ್ಕೆ ಬದ್ಧ ಆಗಿದೆ ಅಂತೀರಾ? ಸಮಾನತೆ ವಿಚಾರದಲ್ಲಿ ಇವತ್ತಿಗೂ ಪರಿಪೂರ್ಣತೆ ಸಾಧಿಸಿಲ್ಲ. ಮೊನ್ನೆ ಒಂದು ಇನ್ಸಿಡೆಂಟನ್ನು ನೋಡಿ ಭಾಳ ಬೇಸರ ಆಯಿತು. ಸಣ್ಣ ಮಕ್ಕಳು ಬಾಯಾರಿಕೆ, ಬೇಸಿಗೆ, ಎಲ್ಲೋ ನೀರಿಟ್ಟಿದ್ದನ್ನು ತೆಗೆದುಕೊಂಡು ಕುಡಿದ್ರು. ಬಾಯಾರಿಕೆ ಎಲ್ಲ ಮನುಷ್ಯನಿಗೆ ಮೊದಲು ಗಾಳಿ, ನಂತರ ನೀರೇ. ಆ ಮಕ್ಕಳಿಗೆ ಇದು ಮುಟ್ಟಬೇಕು ಮುಟ್ಟಬಾರ್ದು, ಜಾತಿ ವ್ಯವಸ್ಥೆ ಏನೂ ಗೊತ್ತಿಲ್ಲ. ಆ ನೀರು ಕುಡಿದವ್ರಿಗೆ ಒಂದು ದೊಡ್ಡ ಕೋಲು ಇಟ್ಕೊಂಡು ಆ ಸಣ್ಣ ಮಕ್ಕಳಿಗೆ ಮನಸ್ಸೋ ಇಚ್ಛೆ ಹೊಡಿತಾನೆ. ಏನು ಹೊಡಿತಾನೆ ಅಂದರೆ, ನೀವು ಈ ನೀರು ಮುಟ್ಟಬಾರ್ದಿತ್ತು. ಇವತ್ತು ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ಆಚರಣೆ ಇದೆ, ಜಾತಿ ವ್ಯವಸ್ಥೆ ಇದೆ, ಸಂಪ್ರದಾಯದ ಹೆಸರಿನಲ್ಲಿ ದಬ್ಬಾಳಿಕೆ, ದೌರ್ಜನ್ಯ, ಧೋರಣೆ. ಮೊದಲು ನಮ್ಮ ಸಂವಿಧಾನ ಅರ್ಥಕೊಂಡ್ರೆ ಮೊದಲನೇ ಅಂಶನೇ ಪ್ರತಿಯೊಬ್ಬರನ್ನು ಮನುಷ್ಯನಂತೆ ಕಾಣು, ಎಲ್ರಿಗೂ ಸಮಾನ ಗೌರವ ನೀಡು. ಈಗ ಹಿಂದೂ ಕೋಡ್ ಬಿಲ್ ಬಗ್ಗೆ ನೀವು ಒಬ್ಬ ಮಹಿಳೆಯಾಗಿ ಅದನ್ನು, ಆ ಸಂದರ್ಭನ ಅರ್ಥೈಸ್ಕೊಂಡ್ಬಿಟ್ರೆ, ಬಾಬಾ ಸಾಹೇಬರು ಆ ಹೋರಾಟ ಮಾಡಿದ್ದು ಒಂದು ಜಾತಿಗಲ್ಲ, ಒಂದು ಧರ್ಮಕ್ಕಲ್ಲ, ಹೆಣ್ಣು ಕುಲಕ್ಕೆ, ತಾಯಿ, ಸಹೋದರಿ, ಪ್ರತಿಯೊಬ್ಬರ ಭವಿಷ್ಯತ್ತಿನಲ್ಲಿ ತಂದೆ ಆಸ್ತಿಗೆ ಹಕ್ಕಿರಲಿಲ್ಲ, ಸಮಾನತೆ ಇರಲಿಲ್ಲ, ಪುರುಷ ಪ್ರಧಾನ ಸಮಾಜ, ಸತಿಯೊಡನೆ ಸಾಗಮನ ಪದ್ಧತಿ ಇತ್ತು, ಗಂಡ ಸತ್ತರೆ ತಲೆ ಬೋಳ್ಸ್ಕೋಬೇಕಾಗಿತ್ತು, ಬಿಳಿ ಸೀರೆ ಉಟ್ಕೋಬೇಕಾಗಿತ್ತು, ಮತ್ತೆ ಮರುವಿವಾಹ ಆಗ್ತಕ್ಕಂಥ ಚಿಂತನೆಯೇ ಮಾಡೋಂಗಿರಲಿಲ್ಲ. ಗಂಡ ಸತ್ತ ನಂತರ ಬದುಕಿದ್ದು ಸತ್ತಂಗೆ ಅಥವಾ ಗಂಡನ ಜೊತೆ ಸಾಯಬೇಕು ಅನ್ನೋಂಥ ಪರಿಕಲ್ಪನೆ. ಈ ಎಲ್ಲ ವ್ಯವಸ್ಥೆನ ಹಿಂದೂ ಕೋಡ್ ಬಿಲ್ನಲ್ಲಿ ಸಂಸತ್ ಒಪ್ಪಲಿಲ್ಲ ಅಂದಾಗ ರಾಜೀನಾಮೆ ಕೊಟ್ಟು ಹೊರಬಂದು ಬಾಬಾ ಸಾಹೇಬ್ರನ್ನ ಎಲ್ಲರೂ ಮನವೊಲಿಸಿದ ಮೇಲೆ ಅದನ್ನು ಜಾರಿ ಕೊಟ್ಟರಲ್ಲ. ಈ ಸಂವಿಧಾನನ ಅರ್ಥ ಮಾಡ್ಕೋಬೇಕು ಬೇಡ? ಎಷ್ಟು ಜನ ಹೆಣ್ಮಕ್ಳು ಗೊತ್ತಿದೆ ಇದಕ್ಕೆ ಬಾಬಾ ಸಾಹೇಬರು ಹೋರಾಟ ಮಾಡಿದರು ಅಂತ? ಎಲ್ಲೋ ಒಂದು ಕಡೆ ನಮಗೂ ನೋವಿದೆ. ಬಾಬಾ ಸಾಹೇಬ್ರನ್ನ ಜಾತಿ ಹೆಸರಿನಲ್ಲಿ ನೋಡೋವಂಥ ಜನನೂ ಇದ್ದಾರೆ. ಜ್ಞಾನದ ಹೆಸರಿನಲ್ಲಿ, ವಿದ್ವತ್ನ ಹೆಸರಿನಲ್ಲಿ, ಈ ಸಂವಿಧಾನದ ಹೆಸರಿನಲ್ಲಿ ಅವ್ರನ್ನ ಗುರುತಿಸಿದ್ರೆ ಈ ದೇಶ ನಿಜವಾಗ್ಲೂ ಬೌದ್ಧಿಕವಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ.
2023 ಸೆಪ್ಟೆಂಬರ್ 15 ಈ ಜಾಗತಿಕ ಸಂವಿಧಾನ ಪೀಠಿಕೆ ಓದುವಂತಹ ಕಾರ್ಯಕ್ರಮ ನಡೀತು. ಅದರ ಮೂಲಕ ಸಂವಿಧಾನದ ಅಳಿವು ಉಳಿವಿನ ಕುರಿತು ಪ್ರಸ್ತಾಪ ಆಯಿತು. ಈ ತಳಮಟ್ಟದಲ್ಲಿ ಸಂವಿಧಾನದ ಮಹತ್ವ ಕುರಿತಂತೆ ಅರಿವು ಮೂಡಿಸುವಂಥ ಕುರಿತು ಇದರಲ್ಲಿ ಒತ್ತಾಯಿಸಲಾಯಿತು. ನಿಜ ಅಂದರೆ ಎಲ್ಲೋ ಒಂದು ಕಡೆ ಅಷ್ಟರ ಮಟ್ಟಿಗೆ ನಮಗೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಅನಿಸ್ತಾ ಇದೆಯಾ? ಇನ್ನೂ ಕೂಡ ತಲುಪಿಲ್ವಾ? ಹಾಗಿದ್ರೆ ಈ ರಾಷ್ಟ್ರದಲ್ಲಿ ಸಂವಿಧಾನ ಬಂದಾಗಿಂದ ಇವತ್ತಿನವರೆಗೆ ನಾವು ಇಷ್ಟೆಲ್ಲ ಸಾಧನೆ ಮಾಡಿದರೆ ಅದರ ಅಡಿನಲ್ಲೇ ಸಾಧನೆ ಬಗ್ಗೆ ಮಾತಾಡ್ತೀವಿ, ಸಂವಿಧಾನದ ಬಗ್ಗೆ ಅಪಸ್ವರ ಮಾತಾಡ್ತೀವಿ. ಅದಕ್ಕೋಸ್ಕರನೇ ಈ ಅಭಿಯಾನ. ಈ ಸಂವಿಧಾನ ಜಾಗೃತಿ ಜಾಥಾ ನಿಜಕ್ಕೂ ಅರಿವಿನ ಕಹಳೆಯಾಗತ್ತಾ ಅಥವಾ ವಿಪಕ್ಷಗಳು ಬಹಳಷ್ಟು ಆರೋಪಗಳು ಕೇಳಿಬಂತು ದುಂದು ವೆಚ್ಚದ ಅಭಿಯಾನ ಆಗತ್ತಾ ಅಂತ? ಒಂದು ಆಚರಣೆಯನ್ನು ನಾವು ಮಾಡಬೇಕಾದಾಗ ಖರ್ಚು ಸಹಜವಾಯಿತು. ಇದು ಯಾರಿಗೋಸ್ಕರನೂ ಅಲ್ಲ, ನಮಗೋಸ್ಕರ, ಈ ದೇಶಕ್ಕೋಸ್ಕರ. ಯಾರನ್ನೂ ವೈಭವೀಕರಿಸ್ತಾ ಇಲ್ಲ ಇಲ್ಲಿ. ನಾವು ನಮ್ಮ ಅರಿವನ್ನು ನಾವು ಪಡ್ಕೊಳ್ಳೋದ್ರ ಜೊತೆಯಲ್ಲಿ ಭವಿಷ್ಯತ್ನಲ್ಲಿ ಸತ್ಯದ ಜೊತೆಯಲ್ಲಿ ಬದುಕೋದಕ್ಕೆ, ವೈಜ್ಞಾನಿಕ ಯುಗದತ್ತ ದಾಪುಗಾಲಿಡೋದಕ್ಕೆ, ಸಮಾನತೆಯ ಯುಗದತ್ತ ದಾಪುಗಾಲಿಡೋದಕ್ಕೆ, ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋವಂಥ ಜವಾಬ್ದಾರಿನಲ್ಲಿ ಈ ದೇಶ ಒಗ್ಗೂಡಬೇಕು ಅನ್ನೋಂಥ ಅರಿವಿನಲ್ಲಿ ಈ ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ. ಅರ್ಥಕೊಳ್ದೇ ಇರ್ತಕ್ಕಂಥವ್ರು ವಿಶ್ಲೇಷಣೆಯನ್ನು ತಮ್ಮ ಏನು ಹೇಳ್ತಾರೆ ಮೂಗು ನೇರ ಅಂತೀವಿ ಮಾತಾಡ್ತಾರೆ. ಅರಿವಿಲ್ಲದೆ ಇರೋರ ಜೊತೆ ನಾವು ಚರ್ಚೆ ಮಾಡಿದ್ರೆ ವ್ಯರ್ಥ. ಅದು ನಾವು ಎಷ್ಟೇ ಮಾತಾಡಿದ್ರು ಅವರು ವಾಪಸ್ ಅಲ್ಲೇ ಬಂದು ಅಲ್ಲಿಂದನೇ ಪ್ರಾರಂಭಿಸ್ತಾರೆ. ವಿತಂಡವಾದ ಅಂತಕ್ಕಂಥದ್ದು ಜಾಸ್ತಿ ಇದೆ. ಆ ವಿತಂಡವಾದ ಅರಿವಿನ ಜೊತೆಯಲ್ಲಿದ್ದರೆ ಅದು ವಿತಂಡವಾದ ಆಗಲ್ಲ. ನಿಜವಾದ ವಾದ, ಚರ್ಚೆ, ಸಂವಾದ ಎಲ್ಲ ನಡೀತದೆ. ನಿಜ. ಈ ಭಾರತದ ಪ್ರಜೆಯನ್ನು ಯಾವುದೇ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ಲಿಂಗ ಆಗಿರಲಿ ಅಥವಾ ಜನ್ಮಸ್ಥಳ ಆಗಿರಲಿ ಇದರ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತಲೇ ನಮ್ಮ ಸಂವಿಧಾನ ಹೇಳುವಂಥದ್ದು. ಆದರೆ ಸಂವಿಧಾನದ ಜಾರಿಯಾದ ಮೇಲೆ ಅದೆಲ್ಲ ಬದಲಾಗಿದೆ ಅಂತ ಹೇಳ್ತೀರಾ? ಅದು ಜಾರಿಗೆ ಬಂದಿದೆ ಅಂತ ಹೇಳ್ತೀರಾ? ಹಂತವಾಗಿ ಬದಲಾವಣೆ ಅತ್ತ ಸಾಗಿದೆ, ಅದೇ ಪರಿಪೂರ್ಣ ಆಗಿದೆ ಅಂತ ನಾನು ಒಪ್ಪಲ್ಲ. ಈ ಅಭಿಯಾನದ ಉದ್ದೇಶನೂ ಅದಕ್ಕೆ. ಅದು ಸಾಧನೆ ಆಗಿಲ್ಲದೆ ಇರೋದ್ರಿಂದನೇ ನಾವು ಈ ಅಭಿಯಾನದ ಮುಖಾಂತರ ಅರಿವನ್ನು ಉಂಟು ಮಾಡಿ ಪ್ರತಿಯೊಬ್ಬರಿಗೂ ಸಂವಿಧಾನದ ತಿಳುವಳಿಕೆಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಇದಕ್ಕೆ ಖರ್ಚು ವೆಚ್ಚ ಅಂತ ಮಾತಾಡ್ತಿರೋರಿಗೆ ಇದ್ರ ಬಗ್ಗೆ ಅರಿವಿಲ್ಲದೇ ಮಾತಾಡ್ತಿದ್ದಾರೆ. ಅವ್ರಿಗೂ ಇದು ಅರ್ಥ ಆದ ದಿವಸ ಇದು ಮಾಡೋದು ಸರಿ ಅಂತ ಹೇಳ್ತಾರೆ. ಹಲವಾರು ವಿಚಾರಗಳಲ್ಲಿ ದೇಶದಲ್ಲಿ ಬದಲಾವಣೆಗಳು, ಕ್ರಾಂತಿಕಾರಕ ವಿಚಾರಗಳು ಇವೆಲ್ಲನೂ ನಾವು ಮೊದಲ ದಿನ ವಿರೋಧ ಮಾಡಿದ್ರು ಕೊನೆ ದಿನ ಶಾಬಾಷ್ ಅಂದಿರೋಂಥ ವಿಚಾರಗಳಿದ್ದಾವೆ. ಇದು ಕೂಡ ಅತಿ ಅವಶ್ಯಕವಾದದ್ದು ಅನ್ನೋದನ್ನು ದೇಶ ಅರ್ಥಕೊಳ್ತದೆ. ಮೊದಲನೇ ಪ್ರಯತ್ನವೇ ಕರ್ನಾಟಕ ರಾಜ್ಯ ಪ್ರಾರಂಭ ಮಾಡಿದೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಕೂಡ ತಾವಾಗಲೇ ಅದರದ ಪ್ರಸ್ತಾಪ ಮಾಡಿದ್ರಿ. ಜಾತಿಯ ಕಣ್ಣಲ್ಲಿ ನೋಡುವಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ನಿಲ್ಲಿಸುವಲ್ಲಿ ನಾವೆಲ್ಲೋ ವಿಫಲ ಆಗಿದ್ದೀವಿ ಅಂತ ತಮಗೆ ಯಾವತ್ತಾರು ಅನಿಸಿದೆಯಾ? ಜ್ಞಾನದ ಬೆಳಕು ಮೊದಲು ಮನುಷ್ಯನಿಗೆ ಉಂಟಾಗಬೇಕು. ಜ್ಞಾನ ಏನಕ್ಕೋಸ್ಕರ ಅಂತಂದರೆ ಈ ಮೂಢನಂಬಿಕೆಗಳಿಂದ ಆಚೆ ಬರಬೇಕು. ಮೂಢನಂಬಿಕೆಗಳ ಪ್ರತಿಪಾದನೆ ಮಾಡ್ತಕ್ಕಂಥವ್ರಿಗೆ ಈ ವಿಚಾರಗಳು ಅರ್ಥ ಆಗೋದೇ ಇಲ್ಲ. ಜೀವನ ಪರ್ಯಂತ ಅವರು ಒಂದಕ್ಕೆ ಫಿಕ್ಸ್ ಆಗಿಬಿಡ್ತಾರೆ. ಅವರು ಬದಲಾವಣೆ ಅಂತ ಅವ್ರು ಮನಸ್ಸು ಮಾಡೋದಿಲ್ಲ. ಸತ್ಯದ ಅರಿವಾದಾಗ ಬದಲಾವಣೆ ತಂದ್ಕೋಬೇಕು. ಸತ್ಯ ಅರ್ಥಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಸತ್ಯ ಎಲ್ಲಿದೆ? ಸಂವಿಧಾನದಲ್ಲಿದೆ. ಅದಕ್ಕೋಸ್ಕರ ಈ ಅರಿವು ಉಂಟಾಗಬೇಕಾದಾಗ ಬಾಬಾ ಸಾಹೇಬ್ರನ್ನ ಜಾತಿ ಹೆಸರು ನೋಡಿದ್ರೆ ಅವ್ರಿಗೆ ಅರಿವು ಉಂಟಾಗಲ್ಲ. ಈ ಸಂವಿಧಾನದ ಒಳಗೆ ಹೋಗಿ ಬಾಬಾ ಸಾಹೇಬ್ರನ್ನ ಅಭ್ಯಾಸ ಮಾಡಿದ್ರೆ ಈ ರಾಷ್ಟ್ರದಲ್ಲಿ ಸದಾಕಾಲ ಶಾಶ್ವತವಾದಂಥ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಪ್ಕೋತಾರೆ. ನಮ್ಮಲ್ಲಿ ಜನಸಾಮಾನ್ಯರಲ್ಲ, ಜನಪ್ರತಿನಿಧಿಗಳು ಕೂಡ ಹಲವರು ಈ ಸಮಾನತೆಯನ್ನು ಒಪ್ಪದೇ ಇರೋಂಥವ್ರು ನಮ್ಮ ನಡುವೆ ಇದ್ದಾರೆ. ನಾವು ಅಂತಹ ಹೇಳಿಕೆಗಳನ್ನು ನೋಡಿದ್ದೀವಿ. ದುಡಿಯೋ ವರ್ಗಕ್ಕೆ ಗ್ಯಾರಂಟಿ ಕೊಟ್ಟರು ಕೂಡ ಒಪ್ಪದಂತಹ ಜನಪ್ರತಿನಿಧಿಗಳಿದ್ದಾರೆ. ಅಂದರೆ ಸಂವಿಧಾನದ ಆಶಯ ನಿಜಕ್ಕೂ ಇಂತಹ ಸಂದರ್ಭದಲ್ಲಿ ಜಾರಿಯಾಗತ್ತೆ ಅಂತಂತೀರಾ? ಭರವಸೆ ಇದೆಯಾ ಅಂತ? ಪ್ರಯತ್ನ ಇಲ್ಲದೇ ಯಾವ ಸಾಧನೆಯೂ ಇಲ್ಲ. ಸಾಧಕ ಯಾವತ್ತೂ ನಿರ್ದಿಷ್ಟವಾದಂಥ ಗುರಿ ಇಟ್ಟು ಸಾಧನೆ ಮಾಡ್ತಾನೆ. ಹಾಗೆ ಸರ್ಕಾರ ಉದ್ದೇಶ ಸ್ಪಷ್ಟವಾಗಿತ್ತು ಅಂತಂದರೆ ಇಂಥ ವಿಚಾರದಲ್ಲಿ ನಾಡನ್ನು ಕಟ್ಟತಕ್ಕಂಥ ಜವಾಬ್ದಾರಿನಲ್ಲಿ ಜನತೆಗೆ ವಾಸ್ತವದ ಅರಿವನ್ನು ಉಂಟು ಮಾಡ್ತಕ್ಕಂಥದ್ದು ಕೂಡ ಸರ್ಕಾರದ ಕರ್ತವ್ಯ. ಆದ್ದರಿಂದ ಈ ಬದಲಾವಣೆ ಆಗೇ ಆಗುತ್ತೆ, ಹಂತ ಹಂತವಾಗುತ್ತೆ. ನಮ್ಮ ದೇಶದಲ್ಲಿ 35 ಕೋಟಿ ಇದ್ದ ಜನ ಇವತ್ತು 140 ಕೋಟಿ ದಾಟಿದ್ದೀವಿ. ಅವತ್ತು ತಿನ್ನೋಕೆ ಅನ್ನ ಇರಲಿಲ್ಲ, ಇವತ್ತು ಸಮೃದ್ಧಿಯಾಗಿ ಆಹಾರ ಇದೆ.
ಇದು ಬದಲಾವಣೆ ಅಲ್ವಾ? ಡ್ಯಾಮ್ ಕಟ್ಟಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಡ್ಯಾಮ್ ಕಟ್ಟಿದರು. ಇತ್ತೀಚಿನ ದಿನಗಳಲ್ಲಿ ಯಾರು ಡ್ಯಾಮ್ ಕಟ್ತವ್ರೆ ಅಂತ ನೀವೇ ನೋಡ್ಬೋದು. ಡ್ಯಾಮ್ ಕಟ್ತವ್ರು ಯಾರು, ಶಿಕ್ಷಣ ಸಂಸ್ಥೆ ಕಟ್ತವ್ರು ಯಾರು, ಈ ದೇಶದಲ್ಲಿ ಪ್ರತಿಯೊಂದು ಕೈಗಾರಿಕೆ ಒಂದು ಏನಂದರೆ ಏನೂ ಇರಲಿಲ್ಲ. ಅಲ್ಲಿಂದ ಒಂದೊಂದು ಹೆಜ್ಜೆನ ದಾಟ್ಕೊಂಡು ಬಂದ್ವಿ. ಇವತ್ತು ಇದನ್ನು ಟೀಕೆ ಮಾಡ್ತಿರೋರು ಕೂಡ ಆ ಸವಲತ್ತು, ಆ ಸಂದರ್ಭ, ಅದರ ಅನುಕೂಲತೆಗಳನ್ನ ಅನುಭವಿಸೇ ಈ ಮಟ್ಟಕ್ಕೆ ಬಂದಿರೋದು. ಅಂಬೇಡ್ಕರ್ ಒಂದು ಮಾತು ಹೇಳಿದರು ಸರ್, ಬಹಳ ಕಷ್ಟಪಟ್ಟು ನನ್ನ ಹೋರಾಟದ ರಥವನ್ನು ನಾನು ಇಲ್ಲಿವರೆಗೂ ಕೂಡ ಎಳ್ಕೊಂಡು ತಗೊಬಂದಿದ್ದೀನಿ, ಇದು ಹೀಗೆ ಮುನ್ನಡಿಬೇಕು ಅಂತ ಹೇಳಿದರು. ತಮ್ಮ ಪ್ರಕಾರ ಅದನ್ನು ಮುನ್ನಡೆಸೋದಕ್ಕೆ ತಾವೆಷ್ಟು ಅಥವಾ ಸರ್ಕಾರ ಎಷ್ಟು ಬದ್ಧ ಆಗಿದೆ ಅಂತ ಹೇಳ್ತೀರಿ? ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಸಂವಿಧಾನ ಎಷ್ಟು ಪ್ರಸ್ತುತ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಬಾಬಾ ಸಾಹೇಬರ ಮಾತಿನಂತೆ ಅವರ ರಥನ ಎಳೆಯೋದಕ್ಕೆ ನಾನೊಬ್ಬನೇ ಅಲ್ಲ, ರಾಷ್ಟ್ರದಲ್ಲಿ ಮಹಾನ್ ವ್ಯಕ್ತಿತ್ವ ಉಳ್ಳಂಥ ಜನ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಚುನಾಯಿತರಾದವರೋ ಅಧಿಕಾರಸ್ಥರೋ ಇವರು ಮಾತ್ರನೇ ಇದರ ಜವಾಬ್ದಾರಿ ಹೊತ್ತವರು ಅಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಅರಿವುಂಟಾದಾಗ ಆ ರಥ ತನ್ನಿಂದ ತಾನೇ ಮುಂದೆ ಹೋಗುತ್ತೆ. ಇದಕ್ಕೆ ಅರಿವು ಅನ್ನೋದು ಮಾತ್ರ ಬೇಕಾಗಿದೆ. ಆ ಅರಿವು ಸಂವಿಧಾನದ ಅರಿವು. ಆ ಬೆಳಕು ಯಾರ ಮೇಲೆ ಬೀಳ್ತದೆ ಅವನ ಬದುಕು ಅತ್ಯಂತ ಉಜ್ವಲವಾಗಿ ಪ್ರಕಟಿಸುತ್ತೆ. ಅದೇ ಸಂವಿಧಾನದ ಬ್ಯೂಟಿ. ನಮ್ಮ ಸಂವಿಧಾನದಲ್ಲಿ ವಿದ್ಯೆ ಎಲ್ಲರಿಗೂ ಮುಕ್ತವಾಗಿದೆ ಅಂತ ಹೇಳಿದೆ. ಆದರೆ ತಳ ಸಮುದಾಯವನ್ನು ಇವತ್ತಿಗೂ ಕೂಡ ಹೊರಗಿಡುವಂತಹ ಒಂದು ತಂತ್ರಗಾರಿಕೆ ನಡೀತಾ ಇದೆಯಾ? ತಾವದನ್ನು ಒಪ್ತೀರಾ? ಸಮಾನತೆ ವಿಚಾರದಲ್ಲಿ ಶಿಕ್ಷಣದಲ್ಲೂ ಸಮಾನತೆ ಬರಬೇಕು. ರಾಷ್ಟ್ರದಲ್ಲಿ ಈ ವಿಚಾರದಲ್ಲಿ ಚಿಂತನೆಗಳು ನಡೀಬೇಕಾದದ್ದು ಅತಿ ಅವಶ್ಯಕ. ಇಲ್ಲ ಅಂತಂದರೆ ಎಲ್ಲೋ ನೀವು ಹೇಳೋದ ರೀತಿಯಲ್ಲಿ ವರ್ಗೀಕರಣ ಮಾಡಿ ನಾವು ಅವಕಾಶ ವಂಚಿತರನ್ನ ಹಾಗೆ ಇಟ್ಟು ಅವಕಾಶ ಪಡೆದವ್ರನ್ನ ಮುಂಚೂಣಿನಲ್ಲಿಟ್ಟು ಇಲ್ಲಿ ಭೇದ ಭಾವ ಉಂಟಾಗೋ ರೀತಿಯಲ್ಲಿ ಈ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಸರ್ಕಾರಗಳು ಕೆಲವೊಂದು ವಿಶೇಷ ಶಾಲೆಗಳು, ಆಶ್ರಮ ಶಾಲೆಗಳು, ವಸತಿ ಶಾಲೆಗಳು ಇವನ್ನೆಲ್ಲ ಮಾಡಿದೆ, ಸಾಲದು. ಈ ದಮನಿತರ ರಕ್ಷಣೆಗಾಗಿರುವಂತಹ ಅಟ್ರಾಸಿಟಿ ಕಾಯ್ದೆ, ಈ ಅಟ್ರಾಸಿಟಿ ಕಾಯ್ದೆ ಭಯ ಹುಟ್ಟಿಸ್ತೇ ಹೊರತು ಸಮಾನತೆಯನ್ನು ಸಾಧಿಸಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರುತ್ತೆ. ತಾವಿದನ್ನು ಒಪ್ತೀರಾ? ಎರಡು ವಾದ ಇದೆ ಇಲ್ಲಿ. ಈಗ ನಾವು ಚರ್ಚೆ ಮಾಡ್ತಿರೋ ವಿಚಾರ ಸಂವಿಧಾನದ ಅರಿವು. ಅದಿಲ್ಲದೆ ಇರೋದ್ರಿಂದ ಅಟ್ರಾಸಿಟಿ ಆ್ಯಕ್ಟು ಒಂದು ರೀತಿ ಶಾಪವಾಗಿ ಕಾಣುತ್ತೆ. ಇನ್ನು ಕೆಲವ್ರಿಗೆ ದುರುಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಆದರೆ ಅಲ್ಲೊಂದಿಲ್ಲೊಂದು ದುರುಪಯೋಗ ಆಗಿದ್ದರೆ ಪ್ರಮುಖವಾಗಿ ಈ ಶೋಷಣೆಗೆ ಒಳಗಾಗ್ತಿರೋರಿಗೆ ಈ ಅಟ್ರಾಸಿಟಿ ಅನ್ನತಕ್ಕಂಥದ್ದು ಪದದ ಒಳಗಿರ್ತಕ್ಕಂಥ ನೋವಿದೆಯಲ್ಲ, ಅನುಭವಿಸ್ತಾನೋ ಮಾತ್ರ ಗೊತ್ತು. ಬಡತನನ ಅನುಭವಿಸ್ಬೋದು, ಇನ್ನೊಂದು ನೋವನ್ನು ಅನುಭವಿಸ್ಬೋದು. ಈ ಅಸ್ಪೃಶ್ಯತೆಯ ನೋವಿದೆಯಲ್ಲ, ಅದನ್ನು ಅನುಭವಿಸ್ತಾನೋ ಮಾತ್ರ ನೋವು ಗೊತ್ತಿರುತ್ತೆ. ಈ ಆ್ಯಕ್ಟ್ ಇರೋದೇ ಅಂಥ ಅಸಹಾಯಕ ಮನಸ್ಥಿತಿಗಳು, ಆ ವ್ಯಕ್ತಿತ್ವಗಳು ಅವರ ರಕ್ಷಣೆಗಾಗಿ. ಬೇರೆ ಇನ್ನೇನು ಅಪಾರ್ಥ ಮಾಡ್ಕೊಳ್ಳೋದು ಬೇಕಿಲ್ಲ. ಮೀಸಲಾತಿ ಅನ್ನೋದು ಅದು ಯಾರ ಭಿಕ್ಷೆಯೂ ಅಲ್ಲ. ಅದನ್ನು ನಾವು ಪದೇ ಪದೇ ನಾವು ಕೇಳ್ತಾ ಇರ್ತೀವಿ. ಅದು ದಮನಿತರ ಹಕ್ಕು ಅನ್ನೋದು. ಆದರೆ ಈಗಿನ ಕಾಲಕ್ಕೆ ನಿಜಕ್ಕೂ ಮೀಸಲಾತಿಯ ಅಗತ್ಯತೆ ಇದೆ ಅಥವಾ ಅನಿವಾರ್ಯತೆ ಇದೆ ಅಂತ ಅನಿಸುತ್ತಾ ತಮಗೆ? ಹೇಗೆ? ಭಾಳಷ್ಟು ಗೊಂದಲಗಳು ಆಗ್ಬಿಟ್ಟಿದೆ ಈಗ ನಮ್ಮ ರಾಷ್ಟ್ರದಲ್ಲಿ. 2% ಇರೋರಿಗೆ 10% ಮೀಸಲಾತಿ ಕೊಟ್ಬಿಡ್ತಾರೆ. ಇದ್ದಕ್ಕಿದೆ ಯಾರೂ ಬೇಡಿಕೆ ಇಡಲ್ಲ, ಅರ್ಜಿನೇ ಕೊಡಲ್ಲ. ಆದರೆ ಇನ್ನೂ ಕೂಡ ಆರ್ಥಿಕವಾಗಿ ಸದೃಢ ಆಗದೇ ಇರತಕ್ಕಂಥ, ಅಸ್ಪೃಶ್ಯತೆಯಲ್ಲಿ ನರಳ್ತಾ ಇರ್ತಕ್ಕಂಥ, ಅಸಮಾನತೆ ಯುಗದಲ್ಲಿ ಬದುಕ್ತಾ ಇರ್ತಕ್ಕಂಥ, ಆರ್ಥಿಕವಾಗಿ ಸಮಾನತೆ ಸಾಧಿಸ್ತಾ ಇರ್ತಕ್ಕಂಥ ಸಾಕಷ್ಟು ವರ್ಗಗಳಿದೆ. ಇದ್ರ ಬಗ್ಗೆ ಗಮನ ಹರಿಸಿದ್ರೆ ದೇಶ ಭದ್ರವಾಗಿ ಉಳಿತದೆ. ಬಹುಸಂಖ್ಯಾತ ಜನ ಇರ್ತಕ್ಕಂಥ ನಾವು ಎಚ್ಚರಿಕೆ ಇರಬೇಕು. ರಾಜಕೀಯ ರಂಗದಲ್ಲಿ ನಿಮ್ಮ ಪ್ರಕಾರ ಸಮಾನತೆ ಬಂದಿದೆ ಅಂತ ಅನ್ಸುತ್ತಾ? ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ, ನಾನು ಯಾರಿಗೂ ಅಂಜೋದಿಲ್ಲ, ಆಡ್ಕೋದಿಲ್ಲ. ಎಲ್ಲ ರಾಜಕೀಯ ಪಕ್ಷದಲ್ಲೂ ಇದ್ದಿದೆ. ಒಂದು ಪಕ್ಷದಲ್ಲಿ ಜಾಸ್ತಿ ಇರ್ಬೋದು, ಒಂದು ಪಕ್ಷದಲ್ಲಿ ಕಮ್ಮಿ ಇರ್ಬೋದು. ನೋವಿನಿಂದ ಹೇಳ್ತೀನಿ, ನಾನು ಮೀಸಲು ಕ್ಷೇತ್ರದ ಪ್ರತಿನಿಧಿಯಾಗಿ ಈ ಸಮಾನತೆ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಹೋರಾಟ ಅನ್ನೋದು ಈ ದೇಶದಲ್ಲಿದೆ. ಆ ನೋವು ನನ್ನಲ್ಲೂ ಇದೆ. ನೋಡೋಣ, ಒಂದು ದಿನ ಭರವಸೆಯ ಬೆಳಕು ಯಾವತ್ತಾರು ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಬಾಬಾ ಸಾಹೇಬರ ಆಶಯ ಈ ದೇಶ ಒಗ್ಗಟ್ಟಿನಿಂದ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಸಮಾನತೆಯಲ್ಲಿ ಬದುಕುತ್ತೆ ಅನ್ನೋಂಥ ಭರವಸೆಯಲ್ಲಿ ನಾವೆಲ್ಲರೂ ಒಟ್ಟಾಗಿದ್ದೇವೆ.
ಈ ಸಂವಿಧಾನ ಜಾಗೃತಿಯ ಬೆಳಕನ್ನು ಮೂಡಿಸುವಂಥ ಪ್ರಯತ್ನ ಆಗ್ತದೆ. ಪ್ರಯತ್ನ ಸಫಲ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದ ನಿಮ್ಮ ವಿಶೇಷವಾದ ಸಂದರ್ಶನಕ್ಕೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.